ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಳ್ಳಿ. ಅವರ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವು ಮತ್ತು ಅವರು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಹಾಗಾಗಿ ಯೂನಿವರ್ಸ್ಗೆ ಮನಸಾರೆ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ಪಾಸಿಟಿವ್ ಎನರ್ಜಿಯನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ಬರುವ ಎಲ್ಲ ವಿಷಯಗಳು ಎಲ್ರಿಗೂ ಒಂದೇ ರೀತಿಯಾಗಿ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿಯನ್ನು ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಮ್ಯಾಚ್ ಆಗದ ವಿಚಾರಗಳನ್ನು ಸಿಂಪಲ್ಲಾಗಿ ಅಲ್ಲಿಗೆ ಬಿಟ್ಬಿಡಿ. ಈ ರೀಡಿಂಗ್ನ ಉದ್ದೇಶ ಈ ಕ್ಷಣದ ಎನರ್ಜಿ ಯಾವ ರೀತಿ ಇದೆ, ನಿಮ್ಮಿಬ್ಬರ ನಡುವೆ ಯಾವ ಎಮೋಷನ್ಸ್ ಇದೆ, ಯಾವ ವೈಬ್ಸ್ ಇದೆ ಅನ್ನೋದನ್ನು ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಹಾಗಾಗಿ ಓವರ್ ಥಿಂಕ್ ಮಾಡಬೇಡಿ. ಅನಗತ್ಯ ಭಯಗಳಿಗೆ ನಿಮ್ಮ ಮನಸ್ಸಿನಲ್ಲಿ ಜಾಗ ಕೊಡಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಪ್ರೀತಿ, ನಂಬಿಕೆ ಮತ್ತು ಪಾಸಿಟಿವ್ ಆಗಿರೋದು ತುಂಬ ಮುಖ್ಯ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಮೊದಲಿಗೆ ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ ಇನ್ನೂ ಮುಗಿದು ಹೋಗೋದಂತಹ ಕನೆಕ್ಷನ್ ಎನರ್ಜಿ. ಅಂದರೆ ತುಂಬ ಜನರಿಗೆ ಈಗಿನ ಪರಿಸ್ಥಿತಿಯನ್ನು ನೋಡಿ ಈ ರಿಲೇಷನ್ಶಿಪ್ ಮುಗಿದು ಹೋಯಿತು ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು. ಇನ್ನೂ ಏನು ಉಳಿದಿಲ್ಲ, ಈ ವ್ಯಕ್ತಿ ನನ್ನನ್ನು ಸಂಪೂರ್ಣವಾಗಿ ಮರ್ತಿದ್ದಾರೆ ಅನ್ನೋ ಯೋಚನೆ ಬರ್ತಾ ಇರ್ಬೋದು. ಬಟ್ ಎನರ್ಜಿ ಪ್ರಕಾರ ಹೊರಗಡೆ ಎಷ್ಟೇ ಸೈಲೆನ್ಸ್ ಇದ್ದರೂ ಕೂಡ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರ್ಬೋದು, ಮಾತುಕತೆ ಅನ್ನೋದು ನಿಂತಿರ್ಬೋದು, ಕಾಂಟ್ಯಾಕ್ಟ್ ಇಲ್ಲದೆ ಇದ್ದರೂ ಮನಸ್ಸಿನ ಒಳಗಡೆ ಈ ರಿಲೇಷನ್ಶಿಪ್ ಇನ್ನೂ ಕೂಡ ಹಾಗೆ ಉಳ್ಕೊಂಡಿದೆ ಅನ್ನೋ ಎನರ್ಜಿ ಇದೆ. ಈ ವ್ಯಕ್ತಿ ಸಂಪೂರ್ಣವಾಗಿ ನಿಮ್ಮ ಎನರ್ಜಿಯಿಂದ ಹೊರಗಡೆ ಬಂದಿಲ್ಲ. ಕೆಲವರು ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡದೇ ಇರೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ಬೋದು, ನಿಮ್ಮಿಂದ ದೂರ ಆಗೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ಬೋದು, ಅವರ ಗಮನವನ್ನು ಬೇರೆ ವಿಷಯಗಳ ಕಡೆಗೆ ತಿರುಗಿಸ್ಬೋದು. ಆದರೆ ಸಂಪೂರ್ಣವಾಗಿ ನಿಮ್ಮ ನೆನಪಿನಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವರು ನಿಮ್ಮಿಂದ ದೂರ ಇದ್ದರೂ ಕೂಡ ನಿಮ್ಮ ಲೈಫ್ನಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ತಿಳ್ಕೊಳ್ಬೇಕು ಅನ್ನೋ ಕ್ಯೂರಿಯಾಸಿಟಿಯಲ್ಲಿ ಇರುವಂತಹ ಎನರ್ಜಿ. ಅವರು ಹೊರಗಡೆ ಅದನ್ನು ತೋರಿಸ್ದೇ ಇರ್ಬೋದು, ಶೋ ಮಾಡದೇ ಇರ್ಬೋದು, ಬಟ್ ಮನಸ್ಸಿನ ಒಳಗಡೆ ಈ ರಿಲೇಷನ್ಶಿಪ್ ಬಗ್ಗೆ ತುಂಬ ಯೋಚನೆ ಮಾಡೋದಂತೂ ನಿಂತಿಲ್ಲ. ಫ್ರೀ ಮೈಂಡ್ ಮತ್ತು ಇಂಡಿಪೆಂಡೆಂಟ್ ನೇಚರ್ ಎನರ್ಜಿ. ಈ ವ್ಯಕ್ತಿ ಇವರದೇ ಆದ ಒಂದು ಪ್ರಪಂಚದಲ್ಲಿರುವಂಥವ್ರು. ಅವ್ರಿಗೆ ಇಷ್ಟ ಬಂದದನ್ನು ಮಾಡೋದು, ಅವ್ರಿಗೆ ಸರಿ ಅನಿಸಿದ ದಾರಿಯಲ್ಲಿ ನಡೆಯೋದು. ಯಾರಾದರೂ ತುಂಬ ಪ್ರಶ್ನೆ ಕೇಳಿದ್ರೆ ಅಥವಾ ತುಂಬ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರೆ ಅದು ಅವರಿಗೆ ಇಷ್ಟ ಆಗೋದಿಲ್ಲ. ಇವರ ಫ್ರೀಡಮ್ಗೆ ತುಂಬ ಬೆಲೆ ಕೊಡುವಂತಹ ವ್ಯಕ್ತಿ. ಆ ಎನರ್ಜಿ ಇದೆ. ಕೆಲವೊಮ್ಮೆ ಇವರನ್ನು ಅರ್ಥ ಮಾಡ್ಕೊಳ್ಳೋದು ಕೂಡ ನಿಮಗೆ ತುಂಬ ಕಷ್ಟ ಆಗ್ಬೋದು. ಯಾಕೆಂದರೆ ಒಂದು ಕಡೆ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಇರುತ್ತೆ, ಮತ್ತೊಂದು ಕಡೆ ಅವರ ಜೀವನದ ಗುರಿಗಳನ್ನು ಬಿಡೋದಕ್ಕೆ ಇಷ್ಟಪಡೋದಿಲ್ಲ. ಅದಕ್ಕಾಗಿ ಕೆಲವೊಮ್ಮೆ ನೀವು ಇವರನ್ನು ನೋಡಿದಾಗ ಇವ್ರಿಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದೆಯಾ ಇಲ್ವಾ ಅನ್ನೋ ಪ್ರಶ್ನೆ ನಿಮ್ಮ ಮನಸ್ಸಿಗೆ ಬಂದಿರ್ಬೋದು ತುಂಬ ಸಲ. ಯಾಕೆ ಅಂದರೆ ಇವರು ಪ್ರೀತಿಯನ್ನು ಮಾತುಗಳಲ್ಲಿ ತೋರಿಸೋದಕ್ಕಿಂತ ಅವರ ಜೀವನದಲ್ಲಿ ಬೇರೆ ಜವಾಬ್ದಾರಿಗಳ ಮೇಲೆ ಹೆಚ್ಚು ಫೋಕಸ್ ಮಾಡ್ತಾರೆ. ಪ್ರಯಾರಿಟಿಗಳ ಎನರ್ಜಿ ಅಂದರೆ ಈ ವ್ಯಕ್ತಿಯ ಲೈಫ್ನಲ್ಲಿ ಪ್ರೀತಿ ಮಾತ್ರನೇ ಮುಖ್ಯ ವಿಷಯ ಅಲ್ಲ ಅಂತ ಥಿಂಕ್ ಮಾಡುವಂತಹ ವ್ಯಕ್ತಿಯಾಗಿರಬಹುದು. ಅವರ ಫ್ಯಾಮಿಲಿ, ಅವರ ಕೆಲಸ, ಅವರ ಫ್ಯೂಚರ್, ಅವರ ಕನಸು, ಅವರ ಫಿನಾನ್ಷಿಯಲ್ ಪರಿಸ್ಥಿತಿ, ಅವರ ಸಿಚುವೇಶನ್ ಇದೆಲ್ಲ ಅವರಿಗೆ ತುಂಬ ಮುಖ್ಯ. ಕೆಲವೊಮ್ಮೆ ಅವರು ಪ್ರೀತಿಗಿಂತ ಅವರ ಏಮ್ ಏನಿದೆ, ಅವರ ಗುರಿ ಏನಿದೆ ಅದಕ್ಕೆ ಹೆಚ್ಚು ಸಮಯ ಕೊಟ್ಟಿರ್ಬೋದು, ಅಥವಾ ಫ್ಯಾಮಿಲಿಗೆ ಹೆಚ್ಚು ಟೈಮ್ ಕೊಡೋದು, ಅಥವಾ ಅವರ ಸಿಚುವೇಶನ್ ಯಾವ ರೀತಿ ಇದೆ ಅದಕ್ಕೆ ಹೆಚ್ಚು ಟೈಮ್ ಕೊಡುವ ವ್ಯಕ್ತಿ ಕೂಡ ಆಗಿರ್ಬೋದು. ನಿಮಗೆ ಅವರ ಗಮನ ಬೇಕಾಗಿದ್ದ ಸಮಯದಲ್ಲಿ ಅವರು ಕೆಲಸದಲ್ಲಿ ಬ್ಯುಸಿ ಆಗಿರ್ಬೋದು. ನಿಮಗೆ ಅವರ ಮಾತು ಬೇಕಾಗಿದ್ದ ಟೈಮ್ನಲ್ಲಿ ಅವರು ಬೇರೆ ಜವಾಬ್ದಾರಿ, ಬೇರೆ ರೆಸ್ಪಾನ್ಸಿಬಿಲಿಟಿಯಲ್ಲಿ ಅವರದೇ ಆದ ಕೆಲಸಗಳಲ್ಲಿ ಅವರು ಮುಳುಗಿರ್ಬೋದು. ಇದರಿಂದ ನೀವು ತುಂಬ ಸಲ ಇಗ್ನೋರನ್ನು ಅನುಭವಿಸಿದ್ದೀರಾ, ನಿರ್ಲಕ್ಷ್ಯ ಮಾಡಿದ್ದಾರೆ. ಆದರೆ ಇಲ್ಲಿ ಬರ್ತಾ ಇರುವ ಎನರ್ಜಿ ಪ್ರಕಾರ ಅವರು ನಿಮ್ಮನ್ನು ಇಷ್ಟಪಡಲಿಲ್ಲ ಅಂತ ಅಲ್ಲ, ಅವರಿಗೆ ಪ್ರೀತಿ ಮಾಡುವ ರೀತಿ ಮತ್ತು ನೀವು ಪ್ರೀತಿ ನಿರೀಕ್ಷಿಸುವ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದು ಒಂದೇ ಆಗಿರಲಿಲ್ಲ. ಸೊ ಅಲ್ಲಿ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಹುಟ್ಟಿಕೊಂಡಿರ್ಬೋದು. ಅಟೆನ್ಷನ್ ಮತ್ತು ಅಪ್ರಿಷಿಯೇಷನ್ ಎನರ್ಜಿ. ಈ ವ್ಯಕ್ತಿಗೆ ಬೇರೆಯವರಿಂದ ಮೆಚ್ಚುಗೆ ಸಿಗೋದು ತುಂಬ ಇಷ್ಟ. ಅವರ ಒಳ್ಳೆತನದ ಬಗ್ಗೆ ಬೇರೆಯವರು ಹೇಳೋದು ಅಂದರೆ ಇವ್ರಿಗೆ ತುಂಬ ಇಷ್ಟ ಆಗುತ್ತೆ. ತಮ್ಮ ಬಗ್ಗೆ ಒಳ್ಳೆಯ ಮಾತು ಕೇಳೋದು ತುಂಬ ಇಷ್ಟ. ಜನರು ಅವರನ್ನು ಗಮನಿಸೋದು ತುಂಬ ಇಷ್ಟ. ಯಾರಾದರೂ ಇವರನ್ನು ಹೊಗಳಿದಾಗ ಅಥವಾ ಇವರ ಸಾಧನೆಯನ್ನು ಗುರುತಿಸಿದಾಗ ಮನಸ್ಸಿನ ಒಳಗಡೆ ಒಂದು ಹ್ಯಾಪಿನೆಸ್ ಸಿಗುತ್ತೆ ಇವ್ರಿಗೆ. ಇವ್ರು ಯಾವಾಗಲೂ ಬೇರೆಯವರ ಕಣ್ಣಲ್ಲಿ ಒಳ್ಳೆಯವರಾಗಿ ಕಾಣಬೇಕು ಅನ್ನೋ ಬಯಕೆ ಇಟ್ಕೊಂಡಿರುವಂತಹ ವ್ಯಕ್ತಿ. ಅದಕ್ಕಾಗಿ ಕೆಲವೊಂದು ಸಲ ಅವರ ಜೀವನದ ಭಾವನೆಗಳನ್ನು, ಫೀಲಿಂಗ್ಸ್ಗಳನ್ನು ಮರೆಮಾಚಿಕೊಂಡು ಹೊರಗಡೆ ಸ್ಟ್ರಾಂಗಾಗಿ ಕಾಣೋದಕ್ಕೆ ಪ್ರಯತ್ನ ಮಾಡುವಂತಹ ವ್ಯಕ್ತಿ ಕೂಡ ಆಗಿರ್ಬೋದು.
ಈಗ ನಿಮ್ಮಿಬ್ಬರ ನಡುವಿನ ಪ್ರೆಸೆಂಟ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋದಾದರೆ ಇಲ್ಲಿ ಪ್ರೀತಿ ಇಲ್ಲ ಅನ್ನೋದು ಸಮಸ್ಯೆ ಅಲ್ಲ. ಸಮಸ್ಯೆ ಏನಂದರೆ ಇಬ್ಬರಿಗೂ ಪ್ರೀತಿ ಇದೆ, ಇಬ್ಬರು ನಿಮ್ಮ ಮನಸ್ಸನ್ನು ಓಪನ್ ಅಪ್ ಆಗಿ ಶೇರ್ ಮಾಡ್ಕೊಳ್ತಾ ಇಲ್ಲ, ಅದಕ್ಕೆ ತಯಾರಿಲ್ಲ. ಒಬ್ಬರಿಗೆ ಮೊದಲು ಅವ್ರು ಬರಬೇಕು ಅನ್ನೋ ಯೋಚನೆ, ಇನ್ನೊಬ್ಬರಿಗೆ ಮೊದಲು ನೀವೇ ಬರಬೇಕು ಅನ್ನೋ ಯೋಚನೆ. ಹೀಗೆ ಇಬ್ಬರು ಒಂದೇ ಟೈಮ್ನಲ್ಲಿ ಕಾಯ್ತಾ ಇದ್ದೀರಾ, ಆದರೆ ಯಾರೂ ಮೊದಲ ಹೆಜ್ಜೆಯನ್ನು ಇಡ್ತಾ ಇಲ್ಲ. ಇದು ಪ್ರೀತಿಯ ಕೊರತೆ ಅಲ್ಲ, ಇದು ಈಗೋ ಮತ್ತು ಹಠದ ಎನರ್ಜಿ. ಈ ಟೈಮ್ನಲ್ಲಿ ನಿಮ್ಮಿಬ್ಬರ ನಡುವೆ ತುಂಬ ಕೋಲ್ಡ್ ಎನರ್ಜಿ ಇದೆ. ಮಾತು ಕಡಿಮೆ, ಕಾಂಟ್ಯಾಕ್ಟ್ ಅನ್ನೋದು ಕಡಿಮೆ, ಮನಸ್ಸಿನಿಂದ ದೂರ ಹೆಚ್ಚು. ಆದರೆ ಹೊರಗಡೆ ದೂರ ಇದ್ದಷ್ಟು ಮನಸ್ಸಿನ ಒಳಗಡೆ ಯೋಚನೆಗಳು ಹೆಚ್ಚು ನಡೀತಾ ಇದೆ. ಇಬ್ಬರು ಒಬ್ಬರನ್ನೊಬ್ಬರು ನೆನಪಿಸ್ಕೊಳ್ತಿದ್ದೀರಾ, ಆದರೆ ಯಾರೂ ಅದನ್ನು ಒಪ್ಕೊಳ್ಳೋದಕ್ಕೆ ರೆಡಿಯಾಗಿಲ್ಲ. ಅದಕ್ಕಾಗಿ ಈ ರಿಲೇಷನ್ಶಿಪ್ ಈಗ ಸೈಲೆಂಟಾಗಿ ಕಾಣಿಸಿದ್ರು ಕೂಡ ಮನಸ್ಸಿನ ಒಳಗಡೆ ಇನ್ನೂ ಮುಗಿಯದೇ ಹೋದಂತಹ ಫೀಲಿಂಗ್ಸ್ಗಳು, ಭಾವನೆಗಳು ತುಂಬ ಸ್ಟ್ರಾಂಗ್ ಆಗಿದೆ. ಹೊರಗಡೆ ಕಾಣಿಸುವ ವ್ಯಕ್ತಿ ಮತ್ತು ಮನಸ್ಸಿನ ಒಳಗಡೆ ಇರುವ ವ್ಯಕ್ತಿ ಬೇರೆ ಬೇರೆ ಆಗಿರುವಂತಹ ಎನರ್ಜಿ. ಈ ವ್ಯಕ್ತಿ ಹೊರಗಡೆಯವರು ತುಂಬ ಕಾನ್ಫಿಡೆಂಟ್ ಆಗಿ, ತುಂಬ ಸ್ಟ್ರಾಂಗ್ ಆಗಿ, ತುಂಬ ಪ್ರಾಕ್ಟಿಕಲ್ ಆಗಿ, ತುಂಬ ಸೆಲ್ಫ್ ಕಂಟ್ರೋಲ್ ಇರುವವರ ಹಾಗೆ ಕಾಣ್ಬೋದು. ಆದರೆ ಮನಸ್ಸಿನ ಒಳಗಡೆ ನಡೀತಾ ಇರುವಂಥದ್ದೇ ಬೇರೆ. ಅವರು ತೋರಿಸೋದಕ್ಕಿಂತ ಹೆಚ್ಚು ಯೋಚನೆ ಮಾಡ್ತಾರೆ, ಮಾತಾಡೋದಕ್ಕಿಂತ ಹೆಚ್ಚು ಫೀಲ್ ಮಾಡ್ತಾರೆ, ಒಪ್ಕೊಳ್ಳೋದಕ್ಕಿಂತ ಹೆಚ್ಚು ಮಿಸ್ ಮಾಡ್ತಾರೆ. ಅದನ್ನು ಹೊರಗಡೆ ತೋರಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಷ್ಟೇ. ಯಾಕೆಂದರೆ ಅವರ ವೀಕ್ನೆಸ್ ಯಾರಿಗೂ ಗೊತ್ತಾಗಬಾರ್ದು ಅನ್ನೋ ಒಂದು ಗೋಡೆ ಅವರ ಸುತ್ತ ಕಟ್ಕೊಂಡಿದ್ದಾರೆ. ಅವ್ರು ಯಾವಾಗಲೂ ಕಂಟ್ರೋಲ್ನಲ್ಲಿ ಇರಬೇಕು, ಅವರ ಭಾವನೆಗಳನ್ನು ಅವರೇ ಕಂಟ್ರೋಲ್ ಮಾಡಬಾರ್ದು ಅನ್ನೋ ಪ್ರಯತ್ನದಲ್ಲಿದ್ದಾರೆ. ಆದರೆ ಈಗ ಆ ಕಂಟ್ರೋಲ್ ನಿಧಾನವಾಗಿ ಕೈ ತಪ್ತಾ ಇರುವ ರೀತಿ ಅವ್ರಿಗೆ ಕಾಣ್ತಾ ಇದೆ. ತುಂಬ ಸ್ಟ್ರಾಂಗ್ ಎನರ್ಜಿ, ತುಂಬ ಪ್ರಾಕ್ಟಿಕಲ್ ಆಗಿ ಯೋಚಿಸುವಂತಹ ವ್ಯಕ್ತಿ. ಹೃದಯಕ್ಕಿಂತ ಮೈಂಡಿಂದ ಹೆಚ್ಚು ಯೋಚನೆ ಮಾಡ್ತಾ ಇರ್ಬೋದು. ಯಾರನ್ನಾದರೂ ಇಷ್ಟಪಟ್ಟ ತಕ್ಷಣ ಎಮೋಷ್ನಲ್ ಆಗಿ ಇನ್ವೆಸ್ಟ್ ಮಾಡುವ ವ್ಯಕ್ತಿ ಅಲ್ಲ. ಯಾರನ್ನಾದರೂ ನಂಬೋದಕ್ಕೆ ತುಂಬ ಟೈಮ್ ತಗೊಳ್ತಾರೆ. ಯಾರನ್ನಾದರೂ ಅವರ ಮನಸ್ಸಿನ ಒಳಗಡೆ ಬಿಟ್ಕೊಳ್ಳೋದಕ್ಕೆ ಇನ್ನೂ ಹೆಚ್ಚು ಟೈಮ್ ತಗೊಳ್ತಾರೆ. ಕೆಲವೊಮ್ಮೆ ನೀವು ಇವರ ಜೊತೆ ನಿಮ್ಮ ಫೀಲಿಂಗ್ಸ್ಗಳ ಬಗ್ಗೆ ಮಾತಾಡಿದಾಗ, ಭಾವನೆಗಳ ಬಗ್ಗೆ ಮಾತಾಡಿದಾಗ ನಿಮಗೆ ನಾನು ಮಾತ್ರ ಫೀಲ್ ಮಾಡ್ತಿದ್ದೀನಿ ಅಂತ ಅನಿಸಿರ್ಬೋದು. ಯಾಕೆಂದರೆ ನೀವು ಹೃದಯದಿಂದ ಮಾತಾಡ್ತಿದ್ದಾಗ ಅವರು ಲಾಜಿಕ್ನಿಂದ ಉತ್ತರ ಕೊಟ್ಟಿರ್ಬೋದು. ನೀವು ನಿಮ್ಮ ಫೀಲಿಂಗ್ಸನ್ನು ಹೇಳ್ತಿದ್ದಾಗ ಅವರು ಪರಿಸ್ಥಿತಿ ಹೇಳಿರ್ಬೋದು. ನೀವು ಪ್ರೀತಿ ಕೇಳ್ತಾ ಇದ್ದಾಗ ಅವರು ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ ಬಗ್ಗೆ ಮಾತಾಡಿರ್ಬೋದು. ಅಲ್ಲೇ ನಿಮ್ಮಿಬ್ಬರ ನಡುವೆ ಅಂತರ, ಫೈಟ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಕೂಡ ಶುರುವಾಗಿರ್ಬೋದು. ಯಾಕೆಂದರೆ ಒಬ್ಬರಿಗೆ ಪ್ರೀತಿ ಅಂದರೆ ಫೀಲಿಂಗ್ಸ್, ಭಾವನೆ, ಇನ್ನೊಬ್ಬರಿಗೆ ಪ್ರೀತಿ ಅಂದರೆ ಜೀವನದ ಒಂದು ಭಾಗ. ಇದು ತಪ್ಪು ಅಥವಾ ಸರಿ ಅನ್ನುವಂತಹ ವಿಷಯ ಅಲ್ಲ, ಆದರೆ ವ್ಯತ್ಯಾಸ ನೋವಿಗೆ ಕಾರಣ ಆಗಿರಬಹುದು. ನಿಮ್ಮ ಸಾಧನೆ ಮತ್ತು ನಿಮ್ಮ ಬಗ್ಗೆ ಮಾತನಾಡ್ತಾ ಇರುವಂತಹ ಎನರ್ಜಿ ಇದು ಎಲ್ರಿಗೂ ಮ್ಯಾಚ್ ಆಗಬೇಕಂತ ಇಲ್ಲ, ಆದರೆ ಯಾರಿಗೆ ಮ್ಯಾಚ್ ಆಗುತ್ತೋ ಅವರು ರಿಸೀವ್ ಮಾಡ್ಕೊಳ್ಬೇಕಾಗುತ್ತೆ. ಇತ್ತೀಚೆಗೆ ನಿಮ್ಮ ಲೈಫ್ನಲ್ಲಿ ಯಾವುದಾದ್ರೂ ಒಂದು ಒಳ್ಳೆಯ ಚೇಂಜಸ್, ಬದಲಾವಣೆ ಆಗಿರ್ಬೋದು. ನಿಮ್ಮ ಕೆಲಸದಲ್ಲಾಗಿರಬಹುದು, ಹಣಕಾಸಿನ ವಿಷಯದಲ್ಲಾಗಿರ್ಬೋದು, ಅಥವಾ ನಿಮ್ಮ ಪರ್ಸ್ನಲ್ ಬೆಳವಣಿಗೆಯಲ್ಲಿ ಕೂಡ ಆಗಿರ್ಬೋದು. ನೀವು ಒಂದು ಹೆಜ್ಜೆ ಮುಂದೆ ಹೋಗಿರ್ಬೋದು, ನಿಮ್ಮಲ್ಲಿ ಒಂದು ಹೊಸ ಕಾನ್ಫಿಡೆನ್ಸ್ ಬಂದಿರ್ಬೋದು, ನಿಮ್ಮ ಲೈಫ್ ಮೊದಲಿಗಿಂತ ಸ್ವಲ್ಪ ಬೆಟರ್ ಆಗಿರ್ಬೋದು. ಇಲ್ಲಿ ಕೆಲವರ ಲೈಫ್ನಲ್ಲಿ ನಿಮ್ಮಿಬ್ಬರ ನಡುವೆ ನಡೆದಂತಹ ಪ್ರತಿಯೊಂದು ಸಮಸ್ಯೆಯು ಕೇವಲ ನಿಮ್ಮಿಬ್ಬರಿಂದಲೇ ಆಗಿಲ್ಲ. ಹೊರಗಿನ ಜನರ ಮಾತಿನಿಂದ ಆಗಿರ್ಬೋದು, ಹೊರಗಿನ ಅಭಿಪ್ರಾಯ, ಹೊರಗಿನ ಸಿಚುವೇಶನ್, ಫ್ಯಾಮಿಲಿಯ ಪ್ರೆಷರ್, ಇದು ಕೂಡ ಈ ರಿಲೇಷನ್ಶಿಪ್ ಮೇಲೆ ಪ್ರಭಾವ ಬೀರಿರ್ಬೋದು. ಡೀಪ್ ಬಾಂಡಿಂಗ್ ಇರುವಂತಹ ಎನರ್ಜಿ ಅಂದರೆ ಇದು ಸಾಮಾನ್ಯ ಆಕರ್ಷಣೆ, ಅಟ್ರಾಕ್ಷನ್ ಅಥವಾ ಸಾಮಾನ್ಯ ಕ್ರಶ್ ಎನರ್ಜಿ ಅಲ್ಲ. ಈ ವ್ಯಕ್ತಿ ನಿಮ್ಮ ಲೈಫ್ಗೆ ಕಾರಣ ಇಲ್ಲದೆ ಬಂದವರ ಹಾಗೆ ಕಾಣ್ತಾ ಇಲ್ಲ. ಅವರು ನಿಮ್ಮ ಲೈಫ್ನಲ್ಲಿ ಏನಾದರೂ ಒಂದು ಲೆಸನ್ ಕಲಿಸೋದಕ್ಕೆ ಬಂದಿರ್ಬೋದು, ನಿಮ್ಮನ್ನು ಬದಲಾಯಿಸೋದಕ್ಕೆ ಬಂದಿರ್ಬೋದು, ನಿಮ್ಮೊಳಗಿನ ಶಕ್ತಿಯನ್ನು ಹೆಚ್ಚಿಸೋದಕ್ಕೆ ಬಂದಿರ್ಬೋದು. ಕೆಲವೊಮ್ಮೆ ಅವರು ನಿಮ್ಮನ್ನು ತುಂಬ ನೋಯಿಸಿರ್ಬೋದು, ಹರ್ಟ್ ಮಾಡಿರ್ಬೋದು, ಅವರ ಬಿಹೇವಿಯರಿಂದ ನಿಮ್ಮನ್ನು ಹರ್ಟ್ ಮಾಡಿರ್ಬೋದು. ಆದರೆ ಅದೇ ನೋವಿನಿಂದ ನೀವು ನಿಮ್ಮನ್ನು ಹೆಚ್ಚು ಅರ್ಥ ಮಾಡ್ಕೊಂಡಿರ್ಬೋದು, ನಿಮ್ಮ ವ್ಯಾಲ್ಯೂ ನೀವು ತಿಳ್ಕೊಂಡಿರ್ಬೋದು, ನಿಮ್ಮ ಮಿತಿಗಳನ್ನು ನೀವು ಅರಿತುಕೊಂಡಿರ್ಬೋದು. ಅದಕ್ಕಾಗಿ ಈ ಕನೆಕ್ಷನ್ ಸಾಮಾನ್ಯವಾಗಿ ಕಾಣ್ತಾ ಇಲ್ಲ. ಈ ರಿಲೇಷನ್ಶಿಪ್ಪಲ್ಲಿ ನೋವಿದೆ, ಆದರೆ ಅದೇ ಸಮಯದಲ್ಲಿ ಒಂದು ಅಟ್ರಾಕ್ಷನ್ ಕೂಡ ಇದೆ. ದೂರ ಹೋದರೂ ನೆನಪಾಗುವಂತಹ ಸೆಳೆತ ಇದೆ. ಮಾತಾಡದೇ ಇದ್ದರೂ ಕೂಡ ಮನಸ್ಸಿಗೆ ಬರುವಂತಹ ಸೆಳೆತ ಇದೆ. ಮರಿಬೇಕು ಅಂದರೂ ಕೂಡ ಮರೆಯಲು ಆಗದೇ ಇರುವಂತಹ ಸೆಳೆತ ಇದೆ. ಇದು ಕೆಲವರಿಗೆ ತುಂಬ ಡೀಪಾಗಿ ಮ್ಯಾಚ್ ಆಗ್ಬೋದು. ಈ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಲೈಫ್ನಲ್ಲಿ ನಡೀತಾ ಇರುವ ಎಲ್ಲವನ್ನು ಹೊರಗಡೆ ನೋಡೋದ್ರಿಂದ ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮಗೆ ಸಾಧ್ಯ ಆಗದೇ ಇರ್ಬೋದು. ಅಂದರೆ ಆ ವ್ಯಕ್ತಿಯೊಳಗೆ ಇನ್ನೂ ಹೇಳದೇ ಇರುವಂತಹ ಫೀಲಿಂಗ್ಸ್ಗಳಿದೆ, ನಿಮ್ಮೊಳಗೆ ಇನ್ನೂ ಮಾಯದೇ ಇರುವಂತಹ ಪೇನ್ ಇದೆ, ನಿಮ್ಮಿಬ್ಬರ ಮಧ್ಯೆ ಇನ್ನೂ ಕ್ಲೋಸ್ ಆಗದೇ ಇರುವಂತಹ ತುಂಬ ವಿಷಯಗಳಿದೆ, ಮನಸ್ಸಿನಲ್ಲಿ ಇನ್ನೂ ಬಿಡದೆ ಹಿಡಿದುಕೊಂಡಿರುವಂತಹ ನೋವಿನ ಎನರ್ಜಿ. ಇಲ್ಲಿ ಪ್ರೀತಿಗಿಂತ ಮೊದಲು ನೋವಿರಬಹುದು, ಪೇನ್ ಇರಬಹುದು,
ಪ್ರೀತಿಗಿಂತ ಮೊದಲು ನಿರಾಶೆ ಅನ್ನೋದು ಇರ್ಬೋದು. ಪ್ರೀತಿಗಿಂತ ಮೊದಲು ಉತ್ತರ ಸಿಗದೆ ಉಳಿದ ಪ್ರಶ್ನೆಗಳು ತುಂಬ ಇರ್ಬೋದು. ನಿಮ್ಮಲ್ಲಿ ತುಂಬ ಜನರು ಹೊರಗಡೆ ನಾರ್ಮಲ್ ಆಗಿ ಕಾಣಿಸ್ಕೊಳ್ತಾ ಇರ್ಬೋದು. ನಿಮ್ಮ ದಿನನಿತ್ಯದ ಕೆಲಸ ಮಾಡ್ತಾ ಇರ್ಬೋದು, ನಗ್ತಾ ಇರ್ಬೋದು, ಜನರ ಜೊತೆ ಮಾತಾಡ್ತಾ ಇರ್ಬೋದು. ಬಟ್ ಒಬ್ಬರೇ ಇದ್ದಾಗ ಅಥವಾ ನೈಟ್ ಟೈಮ್ನಲ್ಲಿ ಹಳೆಯ ನೆನಪುಗಳು ಬಂದಾಗ ಇನ್ನೂ ಮನಸ್ಸಿನ ಒಳಗೆ ಕೆಲವು ಪೇಯ್ನ್ ಹಾಗೆ ಉಳ್ಕೊಂಡಿದೆ. ಆ ವ್ಯಕ್ತಿ ಹೇಳಿದ ಕೆಲವು ಮಾತುಗಳಾಗಿರ್ಬೋದು, ಕೆಲವು ಬಿಹೇವಿಯರ್ ಆಗಿರ್ಬೋದು, ನಿಮಗೆ ಕೊಟ್ಟ ಕೆಲವೊಂದು ಪ್ರಾಮಿಸ್ಗಳಾಗಿರ್ಬೋದು, ಅದು ಇನ್ನೂ ಕೂಡ ಸಂಪೂರ್ಣವಾಗಿ ಹೀಲ್ ಆಗಿಲ್ಲ ಅನ್ನೋ ಎನರ್ಜಿ. ಕೆಲವೊಮ್ಮೆ ನೀವು ನಿಮ್ಮನ್ನೇ ಕೇಳ್ಕೊಂಡಿರ್ಬೋದು, ನಾನು ಇಷ್ಟೊಂದೆಲ್ಲ ಎಫರ್ಟ್ ಹಾಕಿದ್ದೀನಿ, ಆದರೆ ನನಗೆ ಯಾಕೆ ಹೀಗಾಯಿತು, ನಾನು ಲಾಯಲ್ ಆಗಿದ್ದೆ, ಆದರೂ ಯಾಕೆ ನನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ಲ, ನನ್ನ ಪ್ರೀತಿಯ ಬೆಲೆ ಯಾಕೆ ಅವ್ರಿಗೆ ಗೊತ್ತಾಗಲಿಲ್ಲ ಅನ್ನೋ ಪ್ರಶ್ನೆಗಳು ಇನ್ನೂ ನಿಮ್ಮ ಮನಸ್ಸಿನ ಒಳಗಡೆ ಸುತ್ತುತ್ತಾ ಇರ್ಬೋದು. ನೀವು ಈ ವ್ಯಕ್ತಿಯನ್ನು ಮಾತ್ರ ಮಿಸ್ ಮಾಡ್ತಾ ಇಲ್ಲ, ನಿಮ್ಮಿಬ್ಬರ ನಡುವೆ ಇದ್ದ ಆ ಬ್ಯೂಟಿಫುಲ್ ಫೀಲಿಂಗ್ಸನ್ನು ಕೂಡ ಮಿಸ್ ಮಾಡ್ಕೊಳ್ತಾ ಇದ್ದೀರಾ. ಹಳೆಯ ಕೋಪ ಮತ್ತು ಹಳೆಯ ನೋವನ್ನು ಬಿಡಬೇಕಾದಂತಹ ಎನರ್ಜಿ. ಇಲ್ಲಿ ನಿಮಗೆ ಯಾವ ಗೈಡೆನ್ಸ್ ಇದೆ ಅಂತ ನೋಡೋದಾದರೆ, ನಿಮ್ಮ ಕೈಯಲ್ಲಿ ಅಥವಾ ನಿಮ್ಮ ಮನಸ್ಸಿನಲ್ಲಿ ಇನ್ನೂ ಕೂಡ ತುಂಬ ಹಳೆಯ ನೆನಪುಗಳು ಹಾಗೆ ಉಳ್ಕೊಂಡಿದೆ. ಕೆಲವು ಹಳೆಯ ಕೋಪಗಳಿರಬಹುದು, ಹಳೆಯ ದೂರುಗಳಿರ್ಬೋದು ಆ ವ್ಯಕ್ತಿಯ ಮೇಲೆ. ನೀವು ಅದನ್ನು ಹೊರಗಡೆ ಯಾರಿಗೂ ಹೇಳದೇ ಇರ್ಬೋದು, ಮನಸ್ಸಿನ ಒಳಗಡೆ ಹಿಡಿದಿಟ್ಕೊಂಡಿರ್ಬೋದು. ಆ ಘಟನೆಗಳನ್ನು ಮತ್ತೆ ಮತ್ತೆ ನೆನಪಿಸ್ಕೊಂಡಾಗ ನಿಮಗೆ ಸಮಾಧಾನ ಸಿಗ್ತಿದೆಯಾ, ಹ್ಯಾಪಿ ಸಿಗ್ತಿದೆಯಾ ಅಂತ ನೀವೊಂದು ಸಲ ಯೋಚನೆ ಮಾಡಿ, ಅಥವಾ ನೋವು ಹೆಚ್ಚಾಗ್ತಿದೆಯಾ ಅಂತ ಯೋಚನೆ ಮಾಡಿ ನೋಡಿ. ಆ ನೆನಪುಗಳು ನಿಮಗೆ ಸಂತೋಷ ಕೊಡ್ತಾ ಇದೆಯಾ, ಅಥವಾ ಮತ್ತೆ ಮತ್ತೆ ಅದೇ ಪೇಯ್ನ್ ನಿಮಗೆ ನೋಯಿಸ್ತಾ ಇದೆಯಾ? ಯಾಕೆಂದರೆ ಕೆಲವೊಮ್ಮೆ ನಾವು ವ್ಯಕ್ತಿಯನ್ನು ಬಿಟ್ಬಿಡ್ತೀವಿ, ಆದರೆ ಘಟನೆಗಳನ್ನು, ಅವರು ತೋರಿಸಿದ ಬಿಹೇವಿಯರ್ಗಳನ್ನು ನಾವು ಮರೆಯೋದಿಲ್ಲ. ನಾವು ಮುಂದೆ ಹೋಗ್ತಾ ಇರ್ತೀವಿ, ಆದರೆ ಹಳೆಯ ನೋವನ್ನು ಬೆನ್ನಿಗೆ ಹೊತ್ಕೊಂಡೇ ನಡೀತಾ ಇರ್ತೀವಿ. ಅದೇ ನಮ್ಮನ್ನು ಟಯರ್ಡ್ ಮಾಡಿಬಿಡುತ್ತೆ. ಇಲ್ಲಿ ಬರ್ತಾ ಇರುವ ಗೈಡೆನ್ಸ್ ಏನು ಅಂದರೆ, ನೀವು ಕ್ಷಮಿಸಬೇಕು ಅಂತ ಅಲ್ಲ, ನೀವು ನಡೆದದ್ದನ್ನು ಮರೀಬೇಕು ಅಂತ ಕೂಡ ಅಲ್ಲ, ಆದರೆ ಆ ನೋವಿಗೆ ನಿಮ್ಮ ಮೇಲೆ ಇರುವ ಅಧಿಕಾರವನ್ನು ತೆಗೆದುಹಾಕಬೇಕು. ಅದೇ ನಿಜವಾದ ಹೀಲಿಂಗ್. ಯೂನಿವರ್ಸ್ ನಿಮ್ಮನ್ನು ಪರೀಕ್ಷೆ ಮಾಡ್ತಾ ಇರುವಂತಹ ಎನರ್ಜಿ. ಯಾಕೆಂದರೆ ನಿಮ್ಮ ಲೈಫ್ನಲ್ಲಿ ಈಗಾಗಲೇ ನಡೆದ ಕೆಲವು ಪರಿಸ್ಥಿತಿಗಳಾಗಿರ್ಬೋದು, ಮತ್ತೊಮ್ಮೆ ಬೇರೆ ರೂಪದಲ್ಲಿ ಕೂಡ ಬರಬಹುದು. ಅದೇ ತರಹದ ಮಾತು, ಅದೇ ತರಹದ ಪರಿಸ್ಥಿತಿ, ಅದೇ ತರಹದ ವ್ಯಕ್ತಿತ್ವ, ಅಥವಾ ಅದೇ ತರಹದ ನೋವು ಮತ್ತೊಮ್ಮೆ ನಿಮ್ಮ ಮುಂದೆ ಬರಬಹುದು. ಅಂದರೆ ನೀವು ಅದನ್ನು ಯೋಚನೆ ಮಾಡಿದಷ್ಟು, ನೆಗೆಟಿವ್ ಆಗಿ ಥಿಂಕ್ ಮಾಡಿದಷ್ಟು ನಿಮ್ಮ ಮುಂದೆ ಮತ್ತೆ ಮತ್ತೆ ಅದು ರಿಫ್ಲೆಕ್ಟ್ ಆಗ್ಬೋದು. ಅದು ಶಿಕ್ಷೆ ಅಲ್ಲ, ಅದು ಪರೀಕ್ಷೆ ಕೂಡ ಆಗಿರ್ಬೋದು. ಯಾಕೆಂದರೆ ಯೂನಿವರ್ಸ್ ನೋಡ್ತಾ ಇದೆ, ನೀವು ನಿಜವಾಗ್ಲೂ ಕಲ್ತಿದ್ದೀರಾ ಇಲ್ವಾ ಅಂತ. ಮೊದಲು ನೀವು ನಿಮ್ಮನ್ನು ಮರೆತು ಎಲ್ಲರನ್ನ ಖುಷಿಯಾಗಿ ಇಡ್ತಾ ಇದ್ದರೆ, ಈಗಲೂ ಅದೇ ಮಾಡ್ತಾ ಇದ್ದೀರಾ. ಮೊದಲು ನಿಮ್ಮ ಹೃದಯ ಕೇಳಿದ್ದನ್ನು ನೀವು ಅವಾಯ್ಡ್ ಮಾಡಿ ಬೇರೆಯವರ ಖುಷಿಗಾಗಿ ಈಗಲೂ ಕೂಡ ಅದೇ ರೀತಿ ಅಭ್ಯಾಸ ಮಾಡಿಕೊಂಡಿದ್ರೆ, ಈಗಲೂ ಆ ನೋವನ್ನು ಬಿಡದೇ ಇದ್ದರೆ, ನೀವು ನಿಮ್ಮ ಬೆಳವಣಿಗೆಯನ್ನು ಬಿಟ್ಟು ಕೇವಲ ಆ ನೋವಿನ ಬಗ್ಗೆ, ಆ ವ್ಯಕ್ತಿಯ ಬಗ್ಗೆನೇ ಥಿಂಕ್ ಮಾಡ್ತಾ ಇದ್ದರೆ, ಮತ್ತೆ ಮತ್ತೆ ಅದೇ ನಿಮ್ಮ ಲೈಫ್ನಲ್ಲಿ ರಿಫ್ಲೆಕ್ಟ್ ಆಗುವ ಚಾನ್ಸಸ್ ಇರುತ್ತೆ. ಸೊ ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ, ಓವರ್ ಥಿಂಕಿಂಗ್ ಮಾಡಬೇಡಿ, ಪಾಸಿಟಿವ್ ಆಗಿರೋದಕ್ಕೆ ಟ್ರೈ ಮಾಡಿ. ನೀವು ಯೋಚನೆ ಮಾಡೋದಕ್ಕಿಂತ ಹೆಚ್ಚು ನಿಮ್ಮಲ್ಲೇ ಕ್ಲಾರಿಟಿ ಇದೆ. ಬಟ್ ನಿಮಗೆ ಯಾವುದು ಸರಿ, ಯಾವುದು ತಪ್ಪು, ಯಾರು ನಿಮ್ಮನ್ನು ರೆಸ್ಪೆಕ್ಟ್ ಕೊಡ್ತಾರೆ, ಯಾವುದು ನಿಮ್ಮನ್ನು ನೋಯಿಸ್ತಾ ಇದೆ ಅನ್ನೋದು ನಿಮ್ಮ ಮನಸ್ಸಿನ ಒಳಗಡೆ ಗೊತ್ತಿದೆ. ಆದರೆ ಕೆಲವೊಮ್ಮೆ ನಾವು ನಮ್ಮ ಇಂಟ್ಯೂಷನ್ಗಿಂತ ನಮ್ಮ ಭಯವನ್ನು ಹೆಚ್ಚು ಕೇಳ್ತೀವಿ, ನಮ್ಮ ಹೃದಯಕ್ಕಿಂತ ನಮ್ಮ ಅಟ್ಯಾಚ್ಮೆಂಟನ್ನು ಹೆಚ್ಚು ನಮ್ಮ ಮನಸ್ಸಿಗೆ ತಗೊಳ್ತೀವಿ. ಸೊ ಹೊರಗಡೆ ಉತ್ತರ ಹುಡ್ಕೋದಕ್ಕಿಂತ ಮೊದಲು ನಿಮ್ಮೊಳಗೆ ಉತ್ತರ ಹುಡುಕಿ. ನಿಮ್ಮ ಒಳಧ್ವನಿ, ನಿಮ್ಮ ಮನಸ್ಸು ಈಗಾಗಲೇ ಮಾತಾಡ್ತಾ ಇದೆ, ನೀವು ಅದನ್ನು ಕೇಳಿಸ್ಕೋಬೇಕಷ್ಟೆ. ಸೊ ನಿಮ್ಮ ಪರ್ಸನ್ ಕೂಡ ಮನಸ್ಸಿನ ಒಳಗಡೆ ಒಂದು ಯುದ್ಧದಲ್ಲಿದ್ದಾರೆ, ಆ ಎನರ್ಜಿ ಇದೆ. ಹೊರಗಡೆ ಅವರು ಸೈಲೆಂಟ್ ಆಗಿರ್ಬೋದು, ಏನೂ ಆಗಿಲ್ಲ ಅನ್ನೋ ಹಾಗೆ ಕಾಣ್ಬೋದು, ಆದರೆ ಮನಸ್ಸಿನ ಒಳಗಡೆ ಅವರು ಕೂಡ ಒಂದು ಯುದ್ಧದಲ್ಲಿದ್ದಾರೆ. ಕೆಲವು ನಿರ್ಧಾರಗಳ ಜೊತೆ, ಕೆಲವು ಪಶ್ಚಾತ್ತಾಪಗಳ ಜೊತೆ, ಕೆಲವು ಹೇಳದೆ ಉಳಿದ ಭಾವನೆಗಳ ಜೊತೆ ಅವರು ಇನ್ನೂ ಅವರನ್ನೇ ಅರ್ಥ ಮಾಡಿಕೊಳ್ಳುವ ಪ್ರಯತ್ನದಲ್ಲಿದ್ದಾರೆ. ಕೆಲವೊಮ್ಮೆ ಮನುಷ್ಯ ತನ್ನ ತಪ್ಪನ್ನು ಒಪ್ಕೊಳ್ಳೋದಕ್ಕೂ ಸಮಯ ತಗೊಳ್ತಾನೆ. ತನ್ನಿಂದ ಏನು ಕಳೆದೋಯ್ತು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೂ ಸಮಯ ಬೇಕಾಗುತ್ತೆ. ಈ ವ್ಯಕ್ತಿ ಈಗ ಅದೇ ಹಂತದಲ್ಲಿದ್ದಾರೆ ಅನ್ನೋ ಫೀಲಿಂಗ್ ಇದೆ, ಆ ಎನರ್ಜಿಯಲ್ಲಿದ್ದಾರೆ. ನಿಮ್ಮ ಎನರ್ಜಿ ಪ್ರಕಾರ ನಿಮ್ಮ ಮನಸ್ಸಿನಲ್ಲೂ ಕೂಡ ತುಂಬ ನೋವಿದೆ. ಅವರ ಕೈಯಲ್ಲೂ ಕೂಡ ಇನ್ನೂ ಹೇಳದಂತಹ ಭಾವನೆಗಳಿದೆ, ಫೀಲಿಂಗ್ಸ್ ಇದೆ. ನಿಮ್ಮಿಬ್ಬರ ನಡುವೆ ಇನ್ನೂ ಮುಗಿಯದ ಕೆಲವು ಲೆಸನ್ಸ್ಗಳಿದೆ. ಆದರೆ ಈ ಟೈಮ್ನಲ್ಲಿ ಈಗ ಯಾರನ್ನ ಬದಲಾಯಿಸೋದಕ್ಕೆ ಪ್ರಯತ್ನ ಮಾಡೋದಕ್ಕೆ ಹೋಗಬೇಡಿ. ಮೊದಲು ನಿಮ್ಮ ಹೃದಯವನ್ನು ಹೀಲಿಂಗ್ ಕಡೆ ತಗೊಂಡು ಹೋಗಿ. ಯಾಕೆಂದರೆ ಮನಸ್ಸು ಹಗರ ಆದಷ್ಟು ಮಾತ್ರ ಸರಿಯಾದ ಉತ್ತರಗಳು ನಿಮಗೆ ಕ್ಲಿಯರ್ ಆಗಿ ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನಿಮ್ಮ ಬಗ್ಗೆ ನೀವು ಥಿಂಕ್ ಮಾಡಿ, ನಿಮ್ಮ ಫ್ಯೂಚರ್ ಬಗ್ಗೆ ನೀವು ಥಿಂಕ್ ಮಾಡಿ. ಓವರಾಗಿ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಹೋದರೆ ಅದೇ ರಿಫ್ಲೆಕ್ಟ್ ಆಗುವ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ಪಾಸಿಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಶುರು ಮಾಡಿ. ನಿಮ್ಮ ಲೈಫ್ನಲ್ಲಿ ಯಾವುದೇ ಸಿಚುವೇಶನ್ ಇರ್ಬೋದು,
ಈಗ ಯಾವುದೇ ಪರಿಸ್ಥಿತಿ ಎದುರಾಗ್ತಾ ಇರ್ಬೋದು, ಬಟ್ ನೀವು ಓವರ್ ಥಿಂಕಿಂಗನ್ನು ಬಿಟ್ಟು ನಿಮ್ಮ ಲೈಫ್ನ ಬಗ್ಗೆ, ನಿಮ್ಮ ಫ್ಯೂಚರ್ ಬಗ್ಗೆ, ನಿಮ್ಮ ಖುಷಿಯ ಬಗ್ಗೆ, ನಿಮ್ಮ ಹ್ಯಾಪಿನೆಸ್ ಬಗ್ಗೆ ನೀವು ಥಿಂಕ್ ಮಾಡಬೇಕಾಗುತ್ತೆ. ಕ್ಯೂರಿಯಾಸಿಟಿ ಎನರ್ಜಿ. ಹೊರಗಡೆ ಇವರು ಎಷ್ಟೇ ಸೈಲೆಂಟ್ ಆಗಿದ್ರು ಕೂಡ ಮನಸ್ಸಿನ ಒಳಗಡೆ ಈ ವ್ಯಕ್ತಿಯ ಗಮನ ಇನ್ನೂ ನಿಮ್ಮ ಮೇಲೆ ಇದೆ. ನಿಮ್ಮ ಲೈಫ್ನಲ್ಲಿ ಏನು ನಡೀತಾ ಇದೆ, ನೀವು ಹೇಗಿದ್ದೀರಾ, ನೀವು ಖುಷಿಯಾಗಿದ್ದೀರಾ, ಇನ್ನೂ ಅವರನ್ನು ನೆನಪಿಸ್ಕೊಳ್ತಾ ಇದ್ದೀರಾ ಅಥವಾ ಸಂಪೂರ್ಣವಾಗಿ ಮುಂದೆ ನಿಮ್ಮ ಲೈಫ್ನಲ್ಲಿ ಮೂವ್ ಆಗಿ ಹೋಗಿದ್ದೀರಾ? ಈ ಎಲ್ಲ ಪ್ರಶ್ನೆಗಳು ಅವರ ಮನಸ್ಸಿನಲ್ಲಿ ಸುತ್ತುತ್ತಾ ಇದೆ. ಕೆಲವೊಮ್ಮೆ ಈ ವ್ಯಕ್ತಿ ನಿಮ್ಮ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನೇರವಾಗಿ ಪ್ರಯತ್ನ ಮಾಡದೇ ಇರ್ಬೋದು, ಬಟ್ ನಿಮ್ಮನ್ನು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಸ್ಟೇಟಸ್ ಚೆಕ್ ಮಾಡ್ತಾ ಇರ್ಬೋದು, ನಿಮ್ಮ ಬದಲಾವಣೆ ಗಮನಿಸ್ತಾ ಇರಬಹುದು. ಇದೆಲ್ಲವನ್ನು ಎಲ್ಲೋ ಒಂದು ಕಡೆ ಗಮನಿಸ್ತಾ ಇರುವಂತಹ ಎನರ್ಜಿ. ಯಾಕೆ ಅಂದರೆ ಈಗ ಅವರಿಗೆ ನಿಮ್ಮ ಬಗ್ಗೆ ಇರುವ ಕುತೂಹಲ ಮೊದಲಿಗಿಂತ ತುಂಬ ಜಾಸ್ತಿ ಇದೆ. ಮೊದಲು ನಿಮ್ಮ ಬಗ್ಗೆ ಅವರಿಗೆ ಎಲ್ಲವೂ ಚೆನ್ನಾಗಿ ಗೊತ್ತಾಗ್ತಾ ಇತ್ತು. ನೀವು ಏನು ಫೀಲ್ ಮಾಡ್ತೀರಾ, ಏನು ಯೋಚನೆ ಮಾಡ್ತೀರಾ, ಯಾವಾಗ ಕಾಲ್ ಮಾಡ್ತೀರಾ, ಯಾವಾಗ ಮೆಸೇಜ್ ಮಾಡ್ತೀರಾ ಅನ್ನೋದು ಅಂದಾಜು ಮಾಡಬಹುದಿತ್ತು. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಈಗ ನೀವು ಅವರ ಕೈಗೆ ಸಿಗದೇ ಇರುವ ಪುಸ್ತಕದ ಹಾಗಿದ್ದೀರಾ. ಓದಬೇಕು ಅಂತ ಬಯಸ್ತಾರೆ, ಆದರೆ ಪುಟಗಳು ತೆರೆದುಕೊಳ್ತಾ ಇಲ್ಲ. ಅರ್ಥ ಮಾಡ್ಕೊಳ್ಳಲು ಬಯಸ್ತಾರೆ, ಆದರೆ ಉತ್ತರ ಅನ್ನೋದು ಸಿಗ್ತಾ ಇಲ್ಲ. ಸೊ ಇದೇ ವಿಷಯ ಅವರನ್ನು ಇನ್ನಷ್ಟು ನಿಮ್ಮ ಕಡೆಗೆ ಅಟ್ರ್ಯಾಕ್ಟ್ ಮಾಡ್ತಾ ಇದೆ, ಸೆಳೀತಾ ಇದೆ. ಯಾಕೆಂದರೆ ಮನುಷ್ಯರಿಗೆ ಯಾವುದು ಅರ್ಥ ಆಗೋದಿಲ್ವೋ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಆಸೆ ಹೆಚ್ಚಾಗಿರುತ್ತೆ. ಈಗ ನೀವು ಅವರಿಗೆ ಒಂದು ಅಂತಹ ಪ್ರಶ್ನೆಯಾಗಿ ಉಳಿದಿದ್ದೀರಾ. ತುಂಬ ಯೋಚನೆ ಮಾಡ್ತಾ ಇರುವಂತಹ ಎನರ್ಜಿ. ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅನ್ನೋ ಎನರ್ಜಿ ಇಲ್ಲ, ಬದಲಿಗೆ ಅವರು ಯೋಚನೆ ಮಾಡೋದನ್ನು ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಷ್ಟೇ. ಆದರೆ ಅವರಿಂದ ಆಗ್ತಾ ಇಲ್ಲ. ಕೆಲವೊಮ್ಮೆ ಕೆಲಸದಲ್ಲಿ ಬ್ಯುಸಿ ಆಗಿರ್ಬೋದು, ಜನರ ಜೊತೆ ಇರ್ಬೋದು, ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು, ಫ್ಯಾಮಿಲಿ ಜೊತೆ ಇರಬಹುದು, ನಗ್ತಾ ಇರ್ಬೋದು. ಆದರೆ ಏಕಾಂತ ಸಿಕ್ಕಾಗ, ರಾತ್ರಿ ಆದಾಗ ಅಥವಾ ಒಬ್ಬರೇ ಇದ್ದಾಗ, ಯಾವುದಾದ್ರೂ ಹಾಡು ಕೇಳಿದಾಗ, ಯಾವುದಾದ್ರೂ ನೆನಪು ಬಂದಾಗ ಅವರ ಮನಸ್ಸು ಮತ್ತೆ ನಿಮ್ಮ ಕಡೆಗೆ ಹೋಗ್ತಾ ಇದೆ. ಕೆಲವೊಮ್ಮೆ ಅವರು ಅವರನ್ನೇ ಕೇಳ್ಕೊಳ್ತಾರೆ, ಅವರು ಈಗ ಹೇಗಿರ್ಬೋದು, ನನ್ನ ಬಗ್ಗೆ ಯೋಚಿಸ್ತಾ ಇರ್ಬೋದಾ, ನಾನು ಮತ್ತೆ ಹೋದರೆ ಮಾತಾಡ್ತಾರಾ, ಈಗ ತುಂಬ ತಡ ಆಯಿತಾ ಅನ್ನೋ ಪ್ರಶ್ನೆಗಳು ಅವರ ಮನಸ್ಸಿನಲ್ಲಿ ಬರ್ತಾ ಇದೆ. ಹೇಳದೇ ಉಳಿದಂತಹ ಪ್ರೀತಿಯ ಎನರ್ಜಿ. ಈ ವ್ಯಕ್ತಿ ನಿಮ್ಮನ್ನು ಪ್ರೀತಿಸಲೇ ಇಲ್ಲ ಅನ್ನೋದು ಎನರ್ಜಿಯಲ್ಲಿ ಇಲ್ಲ. ಸಮಸ್ಯೆ ಏನಂದರೆ ಅವರು ಪ್ರೀತಿಯನ್ನು ಸರಿಯಾದ ಟೈಮ್ನಲ್ಲಿ ತೋರಿಸಲಿಲ್ಲ. ನಿಮಗೆ ಬೇಕಿದ್ದ ಟೈಮ್ನಲ್ಲಿ ಅವರು ವ್ಯಕ್ತಪಡಿಸಲಿಲ್ಲ. ನೀವು ಕೇಳಬೇಕಿದ್ದ ಮಾತುಗಳನ್ನು ಹೇಳಲಿಲ್ಲ. ನಿಮಗೆ ಬೇಕಿದ್ದ ಭರವಸೆಯನ್ನು ಕೊಡಲಿಲ್ಲ. ಅವರ ಹೃದಯದಲ್ಲಿ ಫೀಲಿಂಗ್ಸ್ಗಳು ಇದ್ದರೂ ಕೂಡ ಅವು ಮಾತುಗಳಾಗಿ ಹೊರಗಡೆ ಬರಲಿಲ್ಲ. ಕೆಲವೊಮ್ಮೆ ಪ್ರೀತಿ ಇಲ್ಲದಿದ್ದ ಸಂಬಂಧಗಳು ಎಂಡ್ ಆಗೋದಿಲ್ಲ. ಪ್ರೀತಿ ಇದ್ದು ಅದನ್ನು ಶೇರ್ ಮಾಡ್ಕೊಳ್ದೇ ಇದ್ದಾಗ, ವ್ಯಕ್ತಪಡಿಸದೇ ಇದ್ದಾಗ ಆ ರಿಲೇಷನ್ಶಿಪ್ಗಳು ದೂರ ಆಗುತ್ತೆ. ಇಲ್ಲಿ ಅದೇ ಎನರ್ಜಿ ಇದೆ, ಅರಿವಾಗ್ತಾ ಇರುವಂತಹ ಎನರ್ಜಿ. ಮೊದಲು ಈ ವ್ಯಕ್ತಿ ಲೈಫ್ನಲ್ಲಿ ಕೆಲವು ವಿಷಯಗಳಿಗೆ ಹೆಚ್ಚು ಮಹತ್ವ ಕೊಟ್ಟಿರ್ಬೋದು. ಅವರ ಕೆಲಸ, ಅವರ ಹಣ, ಅವರ ಗುರಿ, ಅವರ ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ, ಅವರ ಸಕ್ಸಸ್, ಇದೆಲ್ಲದರ ಹಿಂದೆ ಅವರು ಹೋಗಿರ್ಬೋದು. ಅವರಿಗೆ ಆಗ ಅದು ಸರಿ ಅಂತ ಅನಿಸಿರ್ಬೋದು. ಆದರೆ ಈಗ ಒಂದು ಖಾಲಿತನ ಫೀಲ್ ಆಗ್ತಾ ಇದೆ. ಯಾಕೆಂದರೆ ಕೆಲವು ಸಕ್ಸಸ್ ಸಿಕ್ಕರೂ ಕೂಡ ಅದನ್ನು ಹಂಚ್ಕೊಳ್ಳೋದಕ್ಕೆ ಇರಬೇಕಾದ ವ್ಯಕ್ತಿ ಇಲ್ಲದೇ ಇದ್ದಾಗ ಆ ಸಂತೋಷ ಅರ್ಧ ಆಗಿಬಿಡುತ್ತೆ. ಕೆಲವು ಗೆಲುವು ಸಿಕ್ಕಿದ್ರೂ ಕೂಡ ಆ ವಿಷಯ ಹೇಳಬೇಕು, ಶೇರ್ ಮಾಡ್ಕೊಳ್ಬೇಕು ಅಂತ ಅನಿಸೋ ವ್ಯಕ್ತಿ ಈಗ ನನ್ನಿಂದ ದೂರ ಆಗಿದ್ದಾರೆ ಅನ್ನೋ ಅರಿವು ಅವರಿಗೆ ಬರ್ತಾ ಇದೆ. ಈ ಅರಿವು ನಿಧಾನವಾಗಿ ಅವರನ್ನು ಮನಸ್ಸಿನ ಒಳಗಡೆಯಿಂದ ಬದಲಾಯಿಸ್ತಾ ಇದೆ. ನಿಮ್ಮ ಮೌಲ್ಯ, ನಿಮ್ಮ ವ್ಯಾಲ್ಯೂ ಅವರಿಗೆ ಹೆಚ್ಚು ಅರ್ಥ ಆಗ್ತಾ ಇರುವಂಥ ಎನರ್ಜಿ. ನೀವು ಇವರ ಲೈಫ್ನಲ್ಲಿ ಇದ್ದಾಗ ನಿಮ್ಮ ವ್ಯಾಲ್ಯೂವನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ದೇ ಇರ್ಬೋದು. ಆದರೆ ಈಗ ದೂರ ಆದಮೇಲೆ ನೀವು ಕೊಟ್ಟ ಕೇರ್, ನೀವು ಕೊಟ್ಟ ಟೈಮ್, ನೀವು ಕೊಟ್ಟ ಪ್ರೀತಿ, ನೀವು ತೋರಿಸಿದ ಸಹನೆ, ಇದೆಲ್ಲವನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ಮತ್ತೆ ಒಂದು ವಿಷಯ ಅವರ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಬರ್ತಾ ಇದೆ, ನಾನು ಈ ರಿಲೇಷನ್ಶಿಪ್ಪನ್ನು ಇನ್ನೂ ಚೆನ್ನಾಗಿ ನೋಡ್ಕೊಳ್ಬೋದಿತ್ತು, ನಾನು ಇನ್ನೂ ಹೆಚ್ಚು ಎಫರ್ಟ್ ಹಾಕ್ಬೋದಿತ್ತು, ನಾನು ಅವರನ್ನು ಅಷ್ಟು ನೋಯಿಸಬಾರ್ದಿತ್ತು ಅನ್ನೋ ಪಶ್ಚಾತ್ತಾಪದ ಎನರ್ಜಿ ಇದೆ. ಈ ವ್ಯಕ್ತಿ ಹೊರಗಡೆ ತುಂಬ ಸ್ಟ್ರಾಂಗ್ ಆಗಿ ಕಾಣ್ಬೋದು, ಆದರೆ ಮನಸ್ಸಿನ ಒಳಗಡೆ ನಿಮ್ಮ ನೆನಪುಗಳ ಜೊತೆ ಹೋರಾಡ್ತಾ ಇದ್ದಾರೆ. ನಿಮ್ಮನ್ನು ಮರ್ತಿದ್ದಾರೆ ಅನ್ನುವ ಎನರ್ಜಿ ಇಲ್ಲ, ಬದಲಿಗೆ ನಿಮ್ಮ ವ್ಯಾಲ್ಯೂವನ್ನು ತಡವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋ ಎನರ್ಜಿ. ಮತ್ತು ಈಗ ಅವರ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಪ್ರಶ್ನೆ ಬರ್ತಾ ಇದೆ, ಮತ್ತೆ ಇನ್ನೊಂದು ಅವಕಾಶ ಸಿಗಬಹುದಾ ಅನ್ನೋ ಒಂದು ಹೋಪ್ ಇರುವಂತಹ ಎನರ್ಜಿ. ಆ ರೀತಿ ಥಿಂಕ್ ಮಾಡ್ತಾ ಇರುವಂತಹ ಫೀಲಿಂಗ್ಸ್ ಇರುವಂತಹ ಎನರ್ಜಿ. ಮನಸ್ಸಿನ ಒಳಗಡೆ ಗಿಲ್ಟ್ ಫೀಲ್ ಮಾಡ್ಕೊಳ್ತಾ ಇರುವಂತಹ ಪಶ್ಚಾತ್ತಾಪದ ಎನರ್ಜಿ. ನಿಮ್ಮನ್ನು ಕಳೆದುಕೊಳ್ಳುವಂತಹ ಭಯದ ಎನರ್ಜಿ ಇದೆ. ಮೊದಲಿಗೆ ಭಯ, ತುಂಬ ಡೀಪ್ ಆಗಿರುವಂತಹ ಭಯ. ಹೊರಗಡೆ ನೋಡಿದರೆ ಈ ವ್ಯಕ್ತಿ ಸಾಮಾನ್ಯವಾಗಿ ಕಾಣ್ಬೋದು, ಅವರ ಕೆಲಸ ಮಾಡ್ತಾ ಇರ್ಬೋದು, ಅವರ ಡೈಲಿ ರುಟೀನ್ ಏನಿದೆ ಅದನ್ನು ಮುಂದುವರಿಸ್ತಾ ಇರ್ಬೋದು. ಆದರೆ ಮನಸ್ಸಿನ ಒಳಗಡೆ ಒಂದು ಪ್ರಶ್ನೆ ಅವರನ್ನು ಬಿಡ್ತಾ ಇಲ್ಲ, ನಾನು ನಿಜವಾಗ್ಲೂ ಇವರನ್ನು ಕಳ್ಕೊಂಡ್ಬಿಟ್ನಾ? ಈ ಪ್ರಶ್ನೆ ಮತ್ತೆ ಮತ್ತೆ ಅವರ ಮನಸ್ಸಿನಲ್ಲಿ ಬರ್ತಾ ಇದೆ. ಯಾಕೆ ಅಂದರೆ ಮೊದಲಿನಂತೆ ಈಗ ಅವರಿಗೆ ನಿಮ್ಮ ಮೇಲೆ ಸಂಪೂರ್ಣ ಆಗಿರುವಂತಹ
ಅವಕಾಶ ಆಗಲಿ ಪ್ರವೇಶ ಆಗಲಿ ಇಲ್ಲ. ಮೊದಲು ನಿಮಗೆ ಬೇಕಾದಾಗ ಕಾಲ್ ಮಾಡಬಹುದಿತ್ತು, ಅಥವಾ ನೀವು ಅವರಿಗೆ ಕಾಲ್ ಮಾಡ್ತೀರಾ, ಮೆಸೇಜ್ ಮಾಡ್ತೀರಾ ಅನ್ನೋ ನಂಬಿಕೆ ಇತ್ತು. ಅವರು ನಿಮ್ಮನ್ನು ಎಷ್ಟೇ ಇಗ್ನೋರ್ ಮಾಡಿದ್ರು, ಅವಾಯ್ಡ್ ಮಾಡಿದ್ರು ಕೂಡ ನೀವು ಚೇಸ್ ಮಾಡ್ಕೊಂಡು ಹೋಗ್ತೀರಾ ಅನ್ನೋದು ಗೊತ್ತಿತ್ತು. ಬಟ್ ಈಗ ಅದು ಅವರ ಮನಸ್ಸಿನಿಂದ ದೂರ ಆಗ್ತಾ ಇದೆ. ಯಾಕೆಂದರೆ ನೀವು ಸೈಲೆಂಟ್ ಆಗಿದ್ದೀರಾ, ನೀವು ದೂರ ಆಗಿದ್ದೀರಾ ಅನ್ನೋದು ಅವರ ಮನಸ್ಸನ್ನು ಕಾಡ್ತಾ ಇದೆ. ಸೊ ನಿಮ್ಮ ಬಗ್ಗೆ ಯೋಚನೆ ಮಾಡೋದು ಜಾಸ್ತಿ ಆಗಿದೆ. ಕೆಲವೊಮ್ಮೆ ನೀವು ಏನೂ ಮಾಡದೇ ಇದ್ದರೂ ಕೂಡ ಅವರು ಅವರದೇ ಆದ ಕಲ್ಪನೆಗಳಿಂದ ಮನಸ್ಸಿನಲ್ಲಿ ಅಂದ್ಕೊಂಡಿರ್ಬೋದು, ನನ್ನಿಂದ ದೂರ ಆಗಿದ್ದಾರೆ ಅಥವಾ ನನ್ನಿಂದ ದೂರ ಹೋಗ್ತಾ ಇದ್ದಾರೆ, ನಾನಿಲ್ಲದೆ ಖುಷಿಯಾಗಿದ್ದಾರೆ ಅಂತ ಯೋಚನೆ ಮಾಡಬಹುದು. ಸೊ ಈಗ ಪಶ್ಚಾತ್ತಾಪದ ಎನರ್ಜಿ ಜಾಸ್ತಿ ಆಗ್ತಾ ಇದೆ. ಹಿಂದಿನ ಘಟನೆಗಳನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ನೀವು ಹೇಳಿದ ಮಾತುಗಳು, ನೀವು ಕಣ್ಣೀರು ಹಾಕಿದ ಸಂದರ್ಭ, ನೀವು ಎಕ್ಸ್ಪೆಕ್ಟ್ ಮಾಡಿದ ಸಣ್ಣ ಸಣ್ಣ ವಿಷಯಗಳು, ಮೊದಲು ಅವರಿಗೆ ಅದು ಸಾಮಾನ್ಯ ಅಂತ ಅನಿಸಿರ್ಬೋದು, ಆದರೆ ಈಗ ಅವುಗಳ ಬೆಲೆ, ವ್ಯಾಲ್ಯೂ ಅರ್ಥ ಆಗ್ತಾ ಇದೆ. ಕೆಲವೊಂದು ಸಲ ಮನುಷ್ಯರಿಗೆ ಒಂದು ರಿಲೇಷನ್ಶಿಪ್ ಮೌಲ್ಯ ಗೊತ್ತಾಗೋದು ಆ ವ್ಯಕ್ತಿ ದೂರ ಆದಮೇಲೆ. ಸೊ ಅದೇ ಎನರ್ಜಿಯಲ್ಲಿದ್ದಾರೆ. ನಿಮ್ಮನ್ನು ನೆನಪಿಸ್ಕೊಳ್ಳುವಾಗ ಕೆಲವು ಕ್ಷಣಗಳಲ್ಲಿ ಹ್ಯಾಪಿನೆಸ್ ಅನ್ನೋದು, ಸಂತೋಷ ಅನ್ನೋದು ಬರ್ತಾ ಇದೆ, ಆದರೆ ತಕ್ಷಣ ಒಂದು ನೋವು, ಒಂದು ಪೇಯ್ನ್ ಕೂಡ ಬರ್ತಾ ಇದೆ. ನಾನು ಆ ರೀತಿ ಬಿಹೇವ್ ಮಾಡಬಾರ್ದಿತ್ತು, ನಾನು ಆಗ ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ರೆ, ನಾನು ಆಗ ಹೆಚ್ಚು ಎಫರ್ಟ್ ಹಾಕಿದರೆ ಅನ್ನೋ ಪಶ್ಚಾತ್ತಾಪ ಕಾಣ್ತಾ ಇದೆ. ಅವರ ಹೃದಯ ಮತ್ತು ಅವರ ಈಗೋ ನಡುವಿನ ಯುದ್ಧ. ಇಲ್ಲಿ ಸಮಸ್ಯೆ ಪ್ರೀತಿ ಇಲ್ಲ ಅನ್ನೋದಲ್ಲ, ದೊಡ್ಡ ಸಮಸ್ಯೆ ಅಂದರೆ ಈಗೋ. ಹೃದಯ ಒಂದು ಕಡೆ ಹೇಳ್ತಾ ಇದೆ ಹೋಗು, ಮಾತಾಡು, ಎಲ್ಲವನ್ನ ಸರಿ ಮಾಡು ಅಂತ. ಆದರೆ ಈಗೋ ಹೇಳ್ತಾ ಇದೆ ಮೊದಲು ಅವ್ರು ಬರಲಿ, ನಾನು ಯಾಕೆ ಹೋಗಬೇಕು, ನಾನು ಯಾಕೆ ತಲೆ ತಗ್ಗಿಸ್ಬೇಕು. ಸೊ ಈ ಎರಡರ ನಡುವೆ ಈ ವ್ಯಕ್ತಿ ಸಿಕ್ಕಾಕೊಂಡಿದ್ದಾರೆ. ಅದಕ್ಕಾಗಿ ಕೆಲವೊಮ್ಮೆ ನಿಮಗೆ ಅನ್ನಿಸ್ಬೋದು ಅವ್ರಿಗೆ ನನ್ನ ಮೇಲೆ ಕಾಳಜಿನೇ ಇಲ್ಲ ಅಂತ ನಿಮ್ಗೆ ಅನ್ನಿಸ್ಬೋದು. ಆದರೆ ಮನಸ್ಸಿನ ಒಳಗಡೆ ಅವರು ಎರಡೂ ಸಿಚುವೇಶನ್ಗಳ ಮಧ್ಯ ಸಿಕ್ಕಾಕೊಂಡಿರುವಂತಹ ಎನರ್ಜಿ ಈಗೋ ಕೂಡ ಇದೆ. ಸೊ ಅದು ಅವರನ್ನು ತಡಿತಾ ಇರುವಂತಹ ಎನರ್ಜಿ. ನಿಮ್ಮ ಎನರ್ಜಿ ಪ್ರಕಾರ ನೋಡೋದಾದರೆ ನೀವು ಈ ವ್ಯಕ್ತಿಯನ್ನು ಸಂಪೂರ್ಣವಾಗಿ ಮರ್ತಿಲ್ಲ. ಅವರು ನಿಮ್ಮನ್ನು ಎಷ್ಟೇ ಇಗ್ನೋರ್ ಮಾಡಿರ್ಬೋದು, ಎಷ್ಟೇ ಹರ್ಟ್ ಮಾಡಿರ್ಬೋದು, ನೀವು ಅವರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ. ಅವರು ಕೂಡ ನಿಮ್ಮನ್ನು ಮರ್ತಿಲ್ಲ ಅನ್ನುವ ಎನರ್ಜಿ ಇದೆ. ಕೆಲವೊಮ್ಮೆ ಏಕಾಏಕಿ ನಿಮಗೆ ಅವರ ನೆನಪಾಗ್ಬೋದು, ಸಡನ್ನಾಗಿ ನಿಮಗೆ ಅವರ ನೆನಪಾಗ್ಬೋದು. ಅವ್ರಿಗೂ ಕೂಡ ನಿಮ್ಮ ನೆನಪಾಗ್ತಾ ಇದೆ. ಯಾವುದೇ ಕಾರಣ ಇಲ್ಲದೆ ನಿಮ್ಮ ಬಗ್ಗೆ ಅವರು ಯೋಚನೆ ಮಾಡ್ತಾ ಇರ್ಬೋದು. ಯಾವುದಾದ್ರೊಂದು ಪ್ಲೇಸ್ ನೋಡಿದಾಗ, ಹಳೆಯ ಫೋಟೋ, ಒಂದು ಸಣ್ಣ ನೆನಪು, ತಕ್ಷಣ ನಿಮ್ಮ ಕಡೆ ಅವರ ಮನಸ್ಸನ್ನು ಎಳೀತಾ ಇದೆ. ಈ ವ್ಯಕ್ತಿ ನೇರವಾಗಿ ಓಡಿ ಬಂದು ಕಮಿಟ್ಮೆಂಟ್ ಕೊಡುವ ಎನರ್ಜಿ ಪ್ರೆಸೆಂಟಲ್ಲಿ ಇವತ್ತಿನ ಎನರ್ಜಿಯಲ್ಲಿ ಇಲ್ಲ. ಆದರೆ ಸಂಪೂರ್ಣವಾಗಿ ಮೌನದಲ್ಲೇ ಇರ್ತಾರೆ, ಸೈಲೆನ್ಸಲ್ಲೇ ಇರ್ತಾರೆ ಅನ್ನೋದು ಇಲ್ಲ. ಮೊದಲು ಅವರು ಒಂದು ಸಣ್ಣ ದಾರಿ ಹುಡುಕ್ಬೋದು, ಒಂದು ಸಣ್ಣ ಮಾತು, ಒಂದು ಸಣ್ಣ ಕಾಂಟ್ಯಾಕ್ಟ್ ಅಥವಾ ಒಂದು ಸಣ್ಣ ಕಾರಣ ನಿಮ್ಮ ಜೊತೆ ಮತ್ತೆ ಕನೆಕ್ಟ್ ಆಗೋದಕ್ಕೆ ಪ್ರಯತ್ನ ಮಾಡ್ಬೋದು. ಯಾಕೆ ಅಂದರೆ ಈಗ ಅವರೊಳಗೆ ಕ್ಯೂರಿಯಾಸಿಟಿ ಇದೆ, ಅವರೊಳಗಿನ ಭಾವನೆ, ಅವರೊಳಗಿನ ಪಶ್ಚಾತ್ತಾಪ ಇದೆಲ್ಲ ಸೇರಿ ಅವರನ್ನು ನಿಮ್ಮ ಕಡೆಗೆ ತಳ್ತಾ ಇದೆ. ಈ ವ್ಯಕ್ತಿಯ ಹೃದಯದಲ್ಲಿ ಈಗಲೂ ಕೂಡ ಎರಡು ಭಾವನೆಗಳು ತುಂಬ ಸ್ಟ್ರಾಂಗ್ ಆಗಿದೆ. ಒಂದು ನಿಮ್ಮನ್ನು ಕಳ್ಕೊಳ್ಳುವ ಭಯ, ಮತ್ತೊಂದು ಹಿಂದೆ ಮಾಡಿದ ತಪ್ಪುಗಳ ಪಶ್ಚಾತ್ತಾಪ. ಈ ಎರಡೂ ಫೀಲಿಂಗ್ಸ್ಗಳು ಅವರನ್ನು ಮನಸ್ಸಿನ ಒಳಗಡೆಯಿಂದ ಬದಲಾವಣೆ ಮಾಡೋದಕ್ಕೆ ಶುರು ಮಾಡಿದೆ. ಆದರೆ ಈ ಬದಲಾವಣೆ ನಿಧಾನವಾಗಿ ನಡೀತಾ ಇದೆ. ಸೊ ಎನರ್ಜಿಯ ಪ್ರಕಾರ ಕೆಲವು ಉತ್ತರಗಳು ಅವರಿಗೆ ಸಿಗ್ತಾ ಇದೆ, ಕೆಲವು ಅರಿವುಗಳು ಬರ್ತಾ ಇದೆ, ಕೆಲವು ಭಾವನೆಗಳು ಇನ್ನೂ ಕೂಡ ಮರೆಮಾಚೋದಕ್ಕೆ ಸಾಧ್ಯ ಆಗದೇ ಇರುವಂತಹ ಹಂತಕ್ಕೆ ತಲುಪ್ತಾ ಇದೆ. ಟ್ರಾನ್ಸ್ಫರ್ಮೇಷನ್ ಎನರ್ಜಿ. ಈ ವ್ಯಕ್ತಿ ಈಗ ಹಿಂದೆ ನಡೆದ ಘಟನೆಗಳನ್ನು ಕೇವಲ ನೆನಪಿಸ್ಕೊಳ್ತಾ ಇಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಮೊದಲು ಅವರ ಪರಿಸ್ಥಿತಿಯನ್ನು ಅವರ ದೃಷ್ಟಿಯಿಂದ ಮಾತ್ರ ನೋಡ್ತಾ ಇರ್ಬೋದು. ಅವರ ನೋವು, ಅವರ ಸಮಸ್ಯೆ, ಅವರ ರೆಸ್ಪಾನ್ಸಿಬಿಲಿಟಿ ಇವುಗಳ ಮೇಲೆ ಗಮನ ಕೊಟ್ಟಿರ್ಬೋದು. ಆದರೆ ಈಗ ನಿಮ್ಮ ದೃಷ್ಟಿಯಿಂದಲೂ ಈ ರಿಲೇಷನ್ಶಿಪ್ಪನ್ನು ನೋಡೋದಕ್ಕೆ ಶುರು ಮಾಡಿದ್ದಾರೆ. ನೀವು ಯಾಕೆ ಹರ್ಟ್ ಆದ್ರಿ, ನೀವು ಯಾಕೆ ದೂರ ಆದ್ರಿ, ನೀವು ಯಾಕೆ ಮೌನ ಆದ್ರಿ, ನೀವು ಯಾಕೆ ಕೆಲವು ವಿಷಯಗಳನ್ನು ಇಗ್ನೋರ್ ಮಾಡಿದ್ರಿ, ಇವುಗಳ ಅರ್ಥ ಈಗ ಅವರಿಗೆ ನಿಧಾನವಾಗಿ ಗೊತ್ತಾಗ್ತಾ ಇದೆ. ಈ ಅರಿವು ಅವರೊಳಗೆ ಒಂದು ದೊಡ್ಡ ಟ್ರಾನ್ಸ್ಫರ್ಮೇಷನನ್ನು ತರ್ತಾ ಇದೆ. ತಪ್ಪನ್ನು ಒಪ್ಕೊಳ್ಳುವ ಹಂತಕ್ಕೆ ಬರ್ತಾ ಇರುವ ಎನರ್ಜಿ. ಇವರು ಮನಸ್ಸಿನ ಒಳಗಡೆ ತುಂಬ ಸಲ ಕೆಲವು ಮಾತುಗಳನ್ನು ರಿಪೀಟ್ ಮಾಡ್ಕೊಂಡಿರ್ಬೋದು. ನಾನು ಆ ರೀತಿ ಮಾಡಬಾರ್ದಿತ್ತು, ನಾನು ಆಗ ಎಫರ್ಟ್ ಹಾಕಬೇಕಿತ್ತು, ನಾನು ಸ್ವಲ್ಪ ತಾಳ್ಮೆ ತೋರಿಸ್ಬೇಕಿತ್ತು, ನಾನು ಅವರ ಸ್ಥಾನದಲ್ಲಿ ನಿಂತು ಯೋಚಿಸಬೇಕಿತ್ತು. ಈ ಮಾತುಗಳು ಈಗ ಅವರ ಮನಸ್ಸಿನಲ್ಲಿ ಓಡಾಡ್ತಾ ಇದೆ. ಇನ್ನೂ ಹೊರಗಡೆ ಬಂದಿಲ್ಲ ಅಷ್ಟೇ, ಆದರೆ ಪ್ರತಿಯೊಂದು ನಿಜವಾದ ಮಾತು ಅವರ ಮನಸ್ಸಿನಲ್ಲಿ, ಅವರ ಹೃದಯದಲ್ಲಿ ತಟ್ತಾ ಇದೆ. ನಿಮ್ಮ ಮೌನ ಅವರಿಗೆ ಪಾಠ ಆಗ್ತಾ ಇದೆ. ಯಾಕೆಂದರೆ ನೀವು ಈಗ ಮಾಡ್ತಾ ಇರುವ ಒಂದು ಕೆಲಸ ಸೈಲೆನ್ಸ್ ಆಗಿರ್ಬೋದು ಅಥವಾ ದೂರ ಆಗಿರ್ಬೋದು, ನೀವು ನಿಮ್ಮ ಪಾಡಿಗಿರ್ಬೋದು. ಬಹುಶಃ ಅದು ಅವರಿಗೆ ದೊಡ್ಡ ಪಾಠ ಆಗ್ತಾ ಇದೆ. ಅದು ನಿಮ್ಮ ಮೌನ. ಮೊದಲು ಯಾವಾಗಲೂ ನೀವು ಮುಂದೆ ಬಂದು ಅವರನ್ನು ಚೇಸ್ ಮಾಡ್ತಾ ಇದ್ರಿ, ಯಾವಾಗಲೂ ನೀವು ಈ ರಿಲೇಷನ್ಶಿಪ್ ಉಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರಿ. ಈಗ ನಿಮ್ಮ ಮೌನ ಅವರಿಗೆ ಹೊಸ ಅನುಭವ. ಅವರು ಮೊದಲ ಸಲ ನಿಮ್ಮ
ಆಬ್ಸೆನ್ಸನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ, ನಿಮ್ಮ ವ್ಯಾಲ್ಯೂವನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ, ನಿಮ್ಮ ಕಾಳಜಿಯ ಕೊರತೆಯನ್ನು ಅನುಭವಿಸ್ತಾ ಇದ್ದಾರೆ. ಕೆಲವೊಮ್ಮೆ ನಾವು ಬೇರೆಯವರ ಲೈಫ್ನಲ್ಲಿ ಇದ್ದಾಗ ನಮ್ಮ ಬೆಲೆ ಗೊತ್ತಾಗೋದಿಲ್ಲ, ಆದರೆ ನಾವು ದೂರ ಆದಾಗ ನಮ್ಮ ಮಹತ್ವ ಅನ್ನೋದು ಅರಿವಾಗುತ್ತೆ. ಸೊ ಅದೇ ಎನರ್ಜಿಯಲ್ಲಿದ್ದಾರೆ. ಮತ್ತೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಬಯಸ್ತಾ ಇರುವಂತಹ ಮನಸ್ಸು. ನೀವು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತೀರೋ ಅನ್ನೋ ಭಯ ಕೂಡ ಇದೆ. ನೀವು ಕೋಪದಲ್ಲಿರ್ಬೋದಾ ಅನ್ನೋ ಭಯ ಇದೆ. ನೀವು ಅವರ ಲೈಫ್ನಿಂದ ಮುಂದೆ ಹೋಗಿದ್ದೀರಾ ಅನ್ನೋ ಭಯ ಇದೆ. ಬಟ್ ನೀವು ಅವರನ್ನು ಸಂಪೂರ್ಣವಾಗಿ ನಿರಾಕರಿಸಬಹುದಾ ಅನ್ನೋ ಭಯ ಕೂಡ ಇದೆ. ಈ ಭಯಗಳೇ ಅವರನ್ನು ಸ್ಟಕ್ ಮಾಡ್ತಾ ಇದೆ ಅನ್ನೋ ಎನರ್ಜಿ ಕೂಡ ಇದೆ. ಬಟ್ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನುವಂತಹ ಮನಸ್ಸಿದೆ, ಮತ್ತು ಮಾತಾಡಬೇಕು ಅನ್ನೋ ಮನಸ್ಸಿದೆ. ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ಈ ವ್ಯಕ್ತಿ ನೇರವಾಗಿ ದೊಡ್ಡ ಕಮಿಟ್ಮೆಂಟ್ ಅಥವಾ ದೊಡ್ಡ ಮಾತುಗಳ ಜೊತೆ ಬರದೇ ಇರಬಹುದು. ಯಾಕೆಂದರೆ ಅವರಿಗೆ ಮೊದಲು ನಿಮ್ಮ ವಿಶ್ವಾಸವನ್ನು ಮತ್ತೆ ಗಳಿಸಬೇಕು ಅನ್ನೋ ಅರಿವು ಬರ್ತಾ ಇದೆ. ಅವರು ಮೊದಲು ಒಂದು ಮೆಸೇಜ್, ಒಂದು ಸಣ್ಣ ಮಾತು, ಒಂದು ಸಾಮಾನ್ಯ ವಿಚಾರ ಅಥವಾ ಒಂದು ಕ್ಲೋಸ್ ಆಗುವ ರೀತಿಯಲ್ಲಿ ಮೂವ್ ಆಗಬಹುದು. ಸೊ ತುಂಬ ಎಚ್ಚರಿಕೆಯಿಂದ ನಿಮ್ಮ ರಿಯಾಕ್ಷನ್ ನೋಡ್ತಾ ಅವರು ಮುಂದೆ ಬರಬಹುದು. ತುಂಬ ಬ್ಯೂಟಿಫುಲ್ ಆಗಿರುವಂತಹ ರಿಯೂನಿಯನ್ ಎನರ್ಜಿ ಇದೆ. ರಿಯೂನಿಯನ್ ಅಂದರೆ ಕೇವಲ ಭೇಟಿಯಾಗೋದು ಅಲ್ಲ, ಒಬ್ಬರನ್ನೊಬ್ಬರು ಹೊಸ ದೃಷ್ಟಿಯಿಂದ ನೋಡೋದು, ಹಳೆಯ ತಪ್ಪುಗಳಿಂದ ಪಾಠ ಕಲಿಯೋದು, ಮತ್ತು ಅದೇ ತಪ್ಪುಗಳನ್ನು ಮತ್ತೆ ಮಾಡದೇ ಇರೋದು. ಸೊ ಆ ಎನರ್ಜಿ ಇದೆ. ನಿಮ್ಮಿಬ್ಬರ ನಡುವೆ ಪ್ರೀತಿ ಕೂಡ ಇದೆ, ನೋವು ಕೂಡ ಇದೆ. ಆ ನೋವು ಒಂದು ಪಾಠ, ಆ ದೂರ ಕೂಡ ಒಂದು ಪಾಠ, ಆ ಮೌನ ಕೂಡ ಒಂದು ಲೆಸನ್. ನಿಮ್ಮ ನೆನಪು, ನಿಮ್ಮ ವ್ಯಾಲ್ಯೂ, ನಿಮ್ಮ ಕೊರತೆ ಇದೆಲ್ಲ ಅವರನ್ನು ಮನಸ್ಸಿನ ಒಳಗಳಿಂದ ಎಚ್ಚರ ಮಾಡ್ತಾ ಇದೆ. ಇನ್ನೂ ಕೂಡ ನಿಮಗೆ ಹೇಳದೆ ಉಳಿದಂತಹ ತುಂಬ ಮಾತುಗಳಿದೆ. ನಿಮ್ಮ ಬಗ್ಗೆ ಥಿಂಕ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಆ ಯೋಚನೆ ಈಗಾಗಲೇ ಶುರುವಾಗಿದೆ. ಬಟ್ ಇದಕ್ಕೆ ಸಮಯ ಬೇಕಾಗ್ಬೋದು. ಆ ಎನರ್ಜಿ ಇದೆ. ನಿಮಗೂ ಕೂಡ ಗೈಡೆನ್ಸ್ ಯಾವ ರೀತಿ ಇದೆ ಅಂತ ನೋಡೋದಾದರೆ, ನಿಮ್ಮ ಸಂಪೂರ್ಣ ಫೋಕಸ್ ನಿಮ್ಮ ಮೇಲೆ ಇರಬೇಕು. ಪ್ರತಿ ನಿಮಿಷ, ಪ್ರತಿ ಗಂಟೆ ಆ ವ್ಯಕ್ತಿ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಕೂರಬೇಡಿ. ಇದರಿಂದ ನಿಮ್ಮ ಎನರ್ಜಿ ಡ್ರೈನ್ ಆಗುತ್ತೆ. ನಿಮ್ಮ ಕನಸುಗಳ ಮೇಲೆ ಕೆಲಸ ಮಾಡಿ, ನಿಮ್ಮ ಹೆಲ್ತನ್ನು ನೋಡ್ಕೊಳ್ಳಿ, ನಿಮ್ಮ ಹ್ಯಾಪಿನೆಸ್ಗೆ ಸಮಯ ಕೊಡಿ, ನಿಮ್ಮ ಲೈಫನ್ನು ಬ್ಯೂಟಿಫುಲ್ಲಾಗಿ ಮಾಡಿಕೊಡಿ. ಯಾಕೆಂದರೆ ನಮ್ಮ ಜೀವನವನ್ನು ನಾವೇ ಪ್ರೀತಿಸಬೇಕು. ಬೇರೆಯವರಿಂದ ನಿಜವಾದ ಪ್ರೀತಿ ಪಡೆಯೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಸೊ ಇವತ್ತಿನ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ನಿಮ್ಮ ಲೈಫ್ನಲ್ಲಿ ನಿಜವಾದ ಪ್ರೀತಿ, ಸಂತೋಷ, ಹ್ಯಾಪಿನೆಸ್ ಅನ್ನೋದು ನಿಮ್ಮ ರಿಯಾಲಿಟಿಗೆ ಬರಲಿ ಅಂತ ಬ್ಲೆಸ್ ಮಾಡ್ತಾ ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರ ಪ್ರೀತಿಗೆ, ನಿಮ್ಮೆಲ್ಲರ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಟೇಕ್ ಕೇರ್. ಗಾಡ್ ಬ್ಲೆಸ್ ಯು ಆಲ್.